ನಾನು ಸಮರ್ಥಳು ಏನಾದರೂ ಕೆಲಸ ಮಾಡಬೇಕಂತ ತಲೆಯಾಗ ಹಾಕ್ಕೊಂಡಕ್ಕಾಗಿ ಇವತ್ತು ನಾನು ಇಂಥ ದೊಡ್ಡ ಕೆಲಸವನ್ನು ಕೈಕೊಂಡೆ. ಆಕೆ ಹೇಳುವುದೇನು ಅಂದರೆ, ದುಡಿಯುವವರಿಗೆ ಕೆಲಸ ಕಡಿಮಿಲ್ಲ, ಆದರೆ ಯಾರೇ ನಮಗೆ ಕೆಲಸ ಕೊಡಲಿ ಅಂತ ಏನೋ ಅಪೇಕ್ಷೆ ಮಾಡ್ತಾರೆ ಅವ್ರಿಗೆ ಕೆಲಸ ಸಿಗುವುದಿಲ್ಲ. ಉತ್ಸಾಹಿಗಳಿಗೆ ಉದ್ಯಮದ ಯಾವ ಕೊರತೆ ಇಲ್ಲ, ಅವರು ಎಂದೂ ನಿರುದ್ಯೋಗಿಗಳಾಗುವುದಿಲ್ಲ. ಇನ್ನು ದುಡಿಲಾರ್ದಂಥ ಮನುಷ್ಯರಿಗೆ ಉದ್ಯೋಗ ಇದ್ದರೂ ಅವರು ನಿರುದ್ಯೋಗಿಗಳಿದ್ದಂಗೆ ಇರ್ತಾರೆ. ನಾವು ಕೆಲಸ ಮಾಡುವುದು, ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವುದು ಅಷ್ಟೇ ಉದ್ಯೋಗ ಅಲ್ಲ, ಅದು ಉದ್ಯೋಗನೇ ಅಲ್ಲ, ಅದು ಕೂಲಿ ಮಾಡುವುದಂತ ಕರೀತಾರೆ. ಅದಕ್ಕೆ ಉದ್ಯೋಗ ಅಲ್ಲ, ಅದು ಕೂಲಿ ಮಾಡೋದು. ನಮ್ಮ ದೇಶದಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿಗಳದಾರ, ಅವ್ರದ್ದೊಂದು ದೊಡ್ಡ ಕಂಪ್ನಿ ಅದ. ಅವರ ಕಂಪ್ನಿಯಲ್ಲಿ 1,00,000 ಜನ ಹುಡುಗರಿಗೆ ಕೆಲಸ ಕೊಟ್ಟಾರ. ಅವರು ಒಂದು ಸಲ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರಂತ, ನಾನು 1,00,000 ಜನರ ಹುಡುಗರಿಗೆ ಕೆಲಸ ಕೊಟ್ಟನಿ, ಭಾಳ ದೊಡ್ಡ ಸಾಧನೆ ಮಾಡಿದೆ ಅಂತಂದ್ರಂತ. ಅವಾಗ ಇನ್ನೊಬ್ಬ ಮನುಷ್ಯ ಏನು ಹೇಳಿದ ಅವರಿಗೆ, ನೀವೇನೋ 1,00,000 ಜನ ಹುಡುಗರಿಗೆ ಕೆಲಸ ಕೊಟ್ರಿ, ಇದು ನಿಮ್ಮದು ಭಾರಿ ದೊಡ್ಡ ಸಾಧನೆ ಅಂತ ನೀವು ಭಾವಿಸ್ತೀರಿ, ಆದರೆ ಅವರು 1,00,000 ಜನ ಹುಡುಗರೆಲ್ಲ ಕೂಲಿ ಮಾಡೋರಾದರು. ಅವರು ನಿಮ್ಮಂಗೆ 1,00,000 ಜನ ಮತ್ತು ಜನರಿಗೆ ಕೆಲಸ ಕೊಡೋರಾಗಲಿಲ್ಲ, ಕೂಲಿ ಮಾಡೋರಾದರು. ನೀವು 1,00,000 ಜನರನ್ನು ಕೂಲಿಕಾರರನ್ನಾಗಿ ಮಾಡಿದ್ರಿ, ಕೆಲಸಗಾರರನ್ನಾಗಿ ಅಲ್ಲ, ಉದ್ಯಮದಾರರನ್ನಲ್ಲಿ ಅಲ್ಲ. ನೀವು ಉದ್ಯಮದಾರರಾದ್ರಿ, ಆದರೆ ಅವರು ಉದ್ಯಮದಾರ ಆಗಲಿಲ್ಲ. ಅಂದರೆ ನಾವು ಇನ್ನೊಬ್ಬರು ಹೇಳಿದಂಗೆ ಅಷ್ಟೇ ನಾವು ಮಾಡ್ತಿದ್ದೀವಿ ಅಂತಂದರೆ ನಮ್ಮದು ಬರೀ ಅದು ಕೂಲಿ, ಅದು ಚಾಕ್ರಿ ಇದ್ದಂಗೆ. ಅದು ನಾವು ಕೆಲಸ ಮಾಡಬೇಕು ಸ್ವತಂತ್ರವಾಗಿ. ಈ ಜಗತ್ತಿನೊಳಗೆ ಕೆಲಸ ಇರಲಾರ್ದ ಬದುಕಲಿಕ್ಕೆ ಆಗಂಗಿಲ್ಲ. ಎಲ್ಲ ಕೆಲಸ ನಡೆದದ. ಇವು ಏನು ಹೂಗಳ ಹೀಗೆ ಅರಳಿ ಬರಬೇಕಾದ್ರೆ ಸುಮ್ಮನೆ ಬರ್ತಾವೆ, ನಾವು ಮಂತ್ರ ಹಾಕಿದ್ರೆ? ಎಲ್ಲ ಭೂಮಿಯಿಂದ ಅನ್ನ ಬರಬೇಕಾದ್ರೆ ಸುಮ್ಮನೆ ಬರ್ತದೆ ಏನು? ಆ ರೈತ, ದುಡಿಯುವಂಥ ರೈತ, ಅವನು ಯಾಕಪ್ಪ ನಾ ದುಡಿಬೇಕು, ಇಷ್ಟು ಕಷ್ಟ ಯಾಕೆ ಪಡಬೇಕು ಅಂತ ಆತ ಯೋಚನೆ ಮಾಡಿದ್ದಂದ್ರೆ, ಇದು ದುಡಿಯೋದು ಬಹಳ ಇದು ಕೆಟ್ಟದ್ದು, ಇದೊಂದು ನಮಗೆ ಶಾಪ ಅಂತ ತಿಳ್ಕೊಂಡು ನಾವು ದುಡಿಲಾರ್ದನ್ನು ಬಿಟ್ಟಿದ್ದ ಅಂದರೆ ನಮಗೆ ಅನ್ನ ಎಲ್ಲಿಂದ ಸಿಗ್ತಿತ್ತು? ದುಡಿಯುವುದು ಶಾಪ ಅಲ್ಲ, ದುಡಿಯುವುದು ಅದು ವರ. ದುಡಿಯಲಾರದೇ ಇರುವುದು ಶಾಪ. ನೋಡ್ರಿ, ಅದು ದುಡಿಮೆ ಬಹಳ ಅವಶ್ಯಕವಾದದ್ದು. ಗೀತೆಯಲ್ಲಿ ಹೇಳ್ತಾರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್. ಈ ಜಗತ್ತಿನೊಳಗೆ ಕೆಲಸ ಇರಲಾರದ ಒಂದು ಕ್ಷಣನೂ ಯಾವುದೂ ಇರುವುದಿಲ್ಲ. ಭೂಮಿ ಎಷ್ಟು ವೇಗದಲ್ಲಿ ತಿರುಗ್ತಾ ಅದ, ಸೂರ್ಯ ಚಲಿಸ್ತಾ ಅದಾನ, ಗಾಳಿ ಚಲಿಸ್ತಾ ಅದ, ಎಲ್ಲ ಕೆಲಸ ನಡೆದದಂತ ಹೇಳಿ ನಾವು ಇಲ್ಲಿ ಈಗ ಕುಳ್ತೀವಿ. ನಾವೇನು ತಿಳ್ಕೊಂಡ್ವಿ ಅಂದರೆ ಆರಾಮ ಕುಳ್ತೀವಿ ಅಂತ ತಿಳಿದೀವಿ. ಇಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರ, ಸೃಷ್ಟಿ ಎಲ್ಲ ಕೆಲಸ ಮಾಡ್ತಾದ, ಅದಕ್ಕೆ ಸ್ವಲ್ಪ ಆರಾಮದ. ಮತ್ತು ನಾವು ಹಾಗೆ ನಮ್ಮ ಶರೀರ, ಈಗ ನಮ್ಮ ಶರೀರದಲ್ಲೇ ಕೆಲಸ ನಡೆದದ. ಹೃದಯ ಕೆಲಸ ಮಾಡ್ತದೆ, ತಲೆ ಕೆಲಸ ಮಾಡ್ತದೆ, ಮನಸ್ಸು ಕೆಲಸ ಮಾಡ್ತಾದ, ಯಾವುದೂ ಖಾಲಿ ಇಲ್ಲ. ಆದ್ದರಿಂದ ಕೆಲಸ ನಾವು ಹಾಗೆ ಮಾಡ್ತಾನೆ ಇರಬೇಕಾಗ್ತದೆ. ಆಗುವುದಿಲ್ಲ ಅಂತ ಕೂಡುವುದಲ್ಲ. ನಾವು ದೊಡ್ಡ ದೊಡ್ಡವ್ರದ್ದು ಬರೀ ಅವ್ರ ವೈಭವವನ್ನು ನೋಡ್ತೀವಿ, ಏನಪ್ಪ ಎಷ್ಟು ಆರಾಮದಾರ ಅಂತೀವಿ. ಈಗ ಅವರೆಲ್ಲ ನಮ್ಮ ಹುಡುಗರು ಕ್ರಿಕೆಟ್ ಆಡೋರು ನೋಡ್ತಾರಲ್ಲ, ಅವರು ದೊಡ್ಡ ದೊಡ್ಡ ಮನೆಗಳು, 300-400 ಕೋಟಿ ರೂಪಾಯಿದ ಮನೆ,
ಆ ಬಳಿಕ ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ ಗಾಡಿ, ಆನಂತರ ಅವ್ರು ಬೆಲೆ ಬಾಳುವಂಥ ವಸ್ತುಗಳು, ಇದನ್ನೆಲ್ಲ ನೋಡಿ ಏನು ಅವ್ರದ್ದು ಲಕ್ಕಿಪ, ಎಂಥ ಲಕ್ ಅವ್ರದ್ದು, ಎಂಥ ನಸೀಬ ನೋಡ್ರಿ ಎಷ್ಟು ಗಳಿಸಿದ್ರು ಅಂತೀವಿ. ಆದರೆ ಅವ್ರು ಏನು ದೊಡ್ಡ ದೊಡ್ಡ ಮನೆಗಳದಾವಲ್ಲ, ಆ ಮನ್ಯಾಗ ಅವ್ರು ಇರೋದು ಕಡಿಮೆ. ಯಾಕೆ ಅಂತಂದ್ರೆ ಈಗ ಕ್ರಿಕೆಟ್ ಆಟ ಆಡಬೇಕು, ಆಟ ಎಲ್ಲಿ ಆಡಬೇಕು? ಹೊರಗೆ ಗ್ರೌಂಡ್ದಾಗೆ ಆಡಬೇಕು. ಅಲ್ಲಿ ಗ್ರೌಂಡ್ದಾಗ ಯಾರು ಎ ಸಿ ಹಾಕಿರ್ತಾರೆ ಏನು? ಬಿಸಿಲಾಗೆ ಆಡಬೇಕು. ಅಲ್ಲೇನು ಮಣ್ಣಿನ ಮೇಲೆ ಓಡಾಡಬೇಕು. ಮತ್ತು ಎಷ್ಟು ದಿವಸ ಆಡಬೇಕು? ವರ್ಷದಾಗ ಒಂದು ಸಲ ಆಡ್ರೆ ಗೆಲ್ತಾರೆ ಏನು? ದಿವಸ ಆಡಬೇಕು. ದಿನಾಲೂ 10-15 ತಾಸು ಅಭ್ಯಾಸ ಮಾಡಬೇಕು. ಹಿಂಗೆ 10-15 ವರ್ಷ ಆಟ ಆಡಬೇಕು. ಅವಾಗ ಒಂದು ದಿವಸ ಅವರು ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಮುಂಬೈದಾಗ, ಹೊರದೇಶದಲ್ಲಿ ಲಂಡನ್ದಾಗ ಮನೆ ತೋತಾರೆ. ನಮಗೆ 15 ವರ್ಷ ಬಿಸಿಲಾಗ ನಿಂತದ್ದು ಮರೆತು ಹೋಗ್ತದೆ. ಬರೀ ಒಂದು ದೊಡ್ಡ ಮನೆ ತೊಗೊಂಡದ್ದು ಒಂದೇ ನೆನಪು ಉಳಿತೈತಿ. ಕಾರ್ ಗಾಡಿ ತೊಗೊಂಡದ್ದು ಒಂದೇ ನೆನಪಾಯಿತು. ಆದರೆ ಅವ್ರು ಪರಿಶ್ರಮ ಪಟ್ಟದ್ದು ಎಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಆದ್ದರಿಂದ ಅವ್ರು ಹೇಳುವುದೇನು ಅಂತಂದ್ರೆ, ದುಡಿಮೆ ಇದು ಭಾಳ ಮಹತ್ವದ ಮುಖ್ಯವಾದದ್ದು. ನಾವು ಏನು ಅದರಿಂದ ಸಂಪಾದನೆ ಮಾಡ್ತೀವಿ ಮುಖ್ಯ ಅಲ್ಲ. ನಮ್ಮ ಹತ್ತಿರ ಎಷ್ಟೇ ಇದ್ದರೂ ಮನುಷ್ಯ ದುಡಿತಾನೇ ಇರಬೇಕು. ಈಗ ಅಂಬಾಣಿಯವರ ಹತ್ತಿರ ಸಂಪತ್ತು ಎಷ್ಟದ ಅಂದ್ರೆ, ಅವ್ರ ಮಕ್ಕಳು 100 ವರ್ಷ ಕುಳಿತು ತಿಂದರೂ ಏನೂ ಸವಿದಿಲ್ಲ. ಅವ್ರದ್ದು ಆಸ್ತಿ 2025 ಈಗ 9.5 ಲಕ್ಷ ಕೋಟಿ ಅದ. ಅಂದ್ರೆ ನಮ್ಮ ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ ಅದ. ಅವ್ರದ್ದು ಕರ್ನಾಟಕದ ಬಜೆಟ್ದಕ್ಕಿಂತ 2 ಪಟ್ಟು ಹೆಚ್ಚು ಬರೀ ಒಬ್ಬ ಮನೆತನದವ್ರದ್ದು ಐತಿ. ಅವ್ರಿಗಿರೋರು 2 ಮಕ್ಕಳು. ದಿನಾಲೂ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು 100 ವರ್ಷಕ್ಕೆ ಬರೀ ಒಂದು 7-8 ಲಕ್ಷ ಕೋಟಿ ಇಷ್ಟೇ ಆಗ್ತದೆ. ದಿವಸ 10 ಕೋಟಿ ಖರ್ಚು ಮಾಡಿದ್ರು 10 ರೂಪಾಯಿ ಅಲ್ಲ, 10 ಲಕ್ಷ ಅಲ್ಲ. ಆದರೂ ಅವರು ದಿನಾಲು 8 ತಾಸು ಬಿಡಲಾರ್ದಂಗೆ ಕೆಲಸ ಮಾಡ್ತಾರೆ. ಮತ್ತು ಎಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಬರ್ತದ ಅಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮದುವೆ ಮಾಡ್ತಾರೆ, ಅದು ಭಾರಿ ದೊಡ್ಡ ಮದುವೆ ಅಂತ ನಮಗನಿಸ್ತದ ಅವ್ರ ದೃಷ್ಟಿಯಲ್ಲಿ. ಆದರೆ ಮದುವೆ ಏನೂ ಅಲ್ಲ. ಅವರು ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ, ಅವರ ಆದಾಯದ 1000 ಕೋಟಿ. ನಮ್ಮದು ಏನೂ ಆದಾಯ ಇರೋದಿಲ್ಲ, ಸಾಲ ಮಾಡಿ ನಾವು ಮದುವೆ ಮಾಡ್ಕೊಳ್ತೀವಿ. ಆ ಸಾಲ ಮುಟ್ಸಾಕನೇ ಮುಂದೆ 10-12 ವರ್ಷ ದುಡಿಬೇಕು. ಯಾರ್ಯಾರ ಕಡಿಮೆ ಆಗಿತ್ತಲ್ಲ ಅಂಥೇಳಿ ಅಂದಾರಲ್ಲ ಅಂಥೇಳಿ ನಮಗೆ ಚಿಂತೆ. ನೋಡ್ರಿ ಹೇಗಿರಬೇಕು. ಆದ್ದರಿಂದ ನಾವು ದೊಡ್ಡವರಾದರೂ ನಮಗೆ ಕೆಲಸ ಭಾಳ ಮುಖ್ಯ. ವರ್ಕ್ ಭಾಳ ಮುಖ್ಯ. ವರ್ತ್ ಅಲ್ಲ, ಸಂಪತ್ತಲ್ಲ, ಬೆಲೆ ಅಲ್ಲ. ನಾವು ಇದನ್ನು ಶರೀರ ಪಡೆದುಕೊಂಡಿದ್ದು ಅದಕ್ಕಂದರೆ ಇದನ್ನು ಬಳಸಲಿಕ್ಕೆ. ತಲೆ ಅದ ಅಂದರೆ ಚಲೋ ಚಲೋ ವಿಚಾರಗಳನ್ನು ಕೇಳಬೇಕು. ಸಾಕಷ್ಟು ಸಂಪತ್ತು ಇರ್ಬೋದು, ಇರಲಿಕ್ಕಿಲ್ಲ, ಅದರದ್ದು ವಿಚಾರ ಮಾಡೋದು ಬೇಡ. ತಲೆ ಅದ ಬಳಸಬೇಕಲ್ಲ, ಕೈಗಳು ಬಳಸಬೇಕಲ್ಲ. ಹಾಗೆ ಇದೊಂದು ಏನದ ಅಂತಂದ್ರೆ, ದುಡಿಯುವುದಂಥದ್ದೊಂದು ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಃ. ಅರಣ್ಯದೊಳಗೆ ಒಂದು ಸಿಂಹ ಅದ, ಅದು ಅರಣ್ಯದ ರಾಜ. ಅರಣ್ಯದ ರಾಜ ಇದ್ದರೂ ತನ್ನ ಹೊಟ್ಟಿಗಾಗಿ ಬೇಟೆ ಆಡಲೇಬೇಕು. ನಾ ರಾಜ ಅದನೆಂತ ತಿಳಿದು ಉಳಿದ ಪ್ರಾಣಿ ಪಕ್ಷಿಗಳು ಬಂದು ಸಿಂಹದ ಬಾಯಿ ಒಳಗೆ ಯಾವ ಬೀಳುವುದಿಲ್ಲ. ಹಾಗ ಮನುಷ್ಯ ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ. ಕಾರ್ಯಗಳು ಯಾವಾಗ ಈಡೇರ್ತಾವಂದ್ರೆ ಉದ್ಯಮ ಮಾಡಿದ್ರೆ ಕೆಲಸಗಳು ಏರಿಡ್ತಾವೆ. ನಾ ರಾಜ ಅದನ್ನೇ ಬಂದು ಎಲ್ಲ ಬೀಳಲಿ ಅಂತಂದರೆ ಎಲ್ಲ ಬರುವುದಿಲ್ಲ.
ನಮಗೆ ಎಷ್ಟಾಗ್ತದೆ ಅಷ್ಟು ಮಾಡೋಣ. ಭಾಳ ಶಕ್ತಿ ಮೀರಿ ಮಾಡಬೇಕಂತಲ್ಲ, ಎಷ್ಟಾಗ್ತದೆ ಅಷ್ಟು. ಒಂದು ಹೆಜ್ಜೆ, ಅವರು ಉಳಿದವರು 1000 ಹೆಜ್ಜೆ ನಡೀತಿದ್ರಂದ್ರೆ ನಾವು ಒಂದು ಹೆಜ್ಜೆ, ಒಂದು ಸಣ್ಣ ಕೆಲಸ ಮಾಡೋದು. ಉಳಿದವರು ಲಕ್ಷಾಂತರ ಜನರಿಗೆ ಅನ್ನ ಹಾಕ್ತಿದ್ರಂದ್ರೆ ನಾವು ಒಬ್ಬರಿಗೆ, ಅವರು 1000 ಜನರಿಗೆ ಪ್ರೇರಣೆ ಆಗಿದ್ದರಂದ್ರೆ ನಾವು ಒಬ್ಬರಿಗೆ. ಅಷ್ಟೇ ಸಣ್ಣ ಕೆಲಸ ಮಾಡೋದು. ಆ ಒಂದು ಸಣ್ಣ ಕೆಲಸ ನಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ. ಪಿಪೀಲಿಕಾ ಗಚ್ಚನ್ ಪಿಪೀಲಿಕಾ ಯಾತಿ ಶತಾನಾಮ್ಯಪಿ ಅಗಚ್ಚನ್ ವೈನತೆಯೋ ಅಪಿ ಪದಮೇಕಂ ನ ಗಚ್ಚತಿ ಅಂತ. ಒಬ್ಬರು ಸುಭಾಷಿತಕಾರ ಹೇಳ್ತಾರೆ, ಮಾಡುವಂಥ ಮನುಷ್ಯ ಇದ್ದ ಅಂದ್ರೆ ಏನೆಲ್ಲ ಮಾಡ್ತಾನಂತ. ಮಾಡಲಾರ್ದಂಥ ಮನುಷ್ಯ ಅವನಲ್ಲಿ ಎಂಥ ಸಾಮರ್ಥ್ಯ ಇದ್ದರೂ ಅವನು ಏನೂ ಮಾಡುವುದಿಲ್ಲ ಅಂತ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಪಿಪೀಲಿಕಾ ಅಂದರೆ ಇರುವಿ, ಸಣ್ಣ ಇರುವಿ, ಅದು ಒಂದೊಂದು ಹೆಜ್ಜೆ ಇಟ್ಕೋಂತ ಹೊರಟಿತು ಅಂದ್ರೆ ಯೋಜನಾನಾಂ ಶತಾನ್ಯಪಿ 100 ಯೋಜನೆಗಳವರೆಗೆ ಹೋಗ್ತದಂತ ನಡೆಯುವುದು. ಇನ್ನು ನಡಿಲಾರ್ದಂಥ ಹದ್ದ ಗರುಡಿರ್ತದಲ್ಲ, ಅದು ತಾಸಿಗೆ ಅಷ್ಟು ವೇಗವಾಗಿ ಹಾರ್ತದೆ, ಆದರೆ ಅದಕ್ಕೆ ಹೋಗೋ ಮನಸ್ಸಿಲ್ಲ. ಈಗ ಕುಳ್ತದ ಸುಮ್ಮನೆ, ಮೈಯಾಗ ತಾಕತ್ತದ, ಮೈಯಲ್ಲಿ ಸಾಮರ್ಥ್ಯ ಅದ, ಹಾರಬಲ್ಲದ್ದು, ಆದರೆ ಈಗ ಅದು ಕೂತದ, ಏನೂ ಹೋಗುವುದಿಲ್ಲ, ಒಂದು ಹೆಜ್ಜೆ ಸಹಿತ ಮುಂದೆ ಹೋಗುವುದಿಲ್ಲ. ಆದರೆ ಇರುವಿಗೆ ಮೈಯಾಗ ಸಾಮರ್ಥ್ಯ ಇಲ್ಲ, ನಡಿಬೇಕಂತ ಪ್ರಯತ್ನ ಮಾಡ್ತದೆ, ಅದು 100 ಯೋಜನೆ ದೂರ ಹೋಗ್ತದೆ, 100 ಕಿಲೋಮೀಟ್ರ್ ಹೋಗ್ತತಿ, ಹೋಗಬಹುದು. ಆಗ ಮಾಡುವಂಥ ಮನುಷ್ಯ ಏನೆಲ್ಲ ಸಾಧನೆ ಮಾಡಬಹುದು. ಇನ್ನು ಮಾಡಲಾರ್ದವನ ಹತ್ತಿರ ಎಷ್ಟೇ ಏನೇ ಇದ್ದರೂ ಅವನು ಏನೂ ಮಾಡುವುದಿಲ್ಲ, ಅವನಿಂದ ಏನೂ ಆಗುವುದಿಲ್ಲ. ಮಾಡಬೇಕಾಗ್ತದೆ ಮನುಷ್ಯ. ಅದಕ್ಕೆ ಅಬ್ದುಲ್ ಕಲಾಂ ಅವರು ಇದ್ರಲ್ಲ, ಅವರು ಹೋದಲ್ಲೆಲ್ಲ ಹೇಳೋರು, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋರು. ಅವ್ರದ್ದು ಭಾರಿ ಪ್ರಸಿದ್ಧ ಕೋಟ್ ಅದು ಏನು ಅಂದರೆ, ಸ್ಮಾಲ್ ಏಮ್ ಈಸ್ ಕ್ರೈಮ್. ಅಪರಾಧ ಅಂದರೆ ಏನಪ್ಪ ಅಂದರೆ ಸ್ಮಾಲ್ ಏಮ್, ಸಣ್ಣ ಕನಸು ಕಾಣುವುದನ್ನೇ ಅಪರಾಧ. ದೊಡ್ಡ ಕನಸು ಕಾಣಬೇಕು ಅಂತ ಹೇಳೋರು. ನಾನು ಏನೋ ದೊಡ್ಡ ವಿಜ್ಞಾನಿ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಕನಸಿರಬೇಕು, ನನ್ನಿಂದ ಏನೂ ಆಗುವುದಿಲ್ಲ, ನಾನು ಎದಕ್ಕೂ ಬಾತಕ್ಕಬಾರ್ದವ ಅಂತ ತಿಳ್ಕೊಂಡಾದ ಅದೇ ಅಪರಾಧ, ಅದೇ ಕ್ರೈಮ್. ಇನ್ನೊಬ್ಬರನ್ನ ಹೊಡಿದಷ್ಟೇ ಕ್ರೈಮ್ ಅಲ್ಲ, ಇದೂ ಸಹಿತ ಒಂದು ಕ್ರೈಮ್, ಅಪರಾಧ ಅಂತ ಅವ್ರು ಹೇಳ್ತಿದ್ರು. ಬೇಕದು ಒಂದು ಮನುಷ್ಯನಲ್ಲಿ ಇಚ್ಛೆ ಬೇಕು, ಏನರ ಒಂದಿಷ್ಟು ಮಾಡಬೇಕು, ತಿಳ್ಕೊಳ್ಬೇಕು, ಕಲಿಬೇಕು ಅಂತ ಅಪೇಕ್ಷೆ ಬೇಕು. ಅವ ಏನೂ ಮಾಡಲಾರ್ದವ ಏನು ಕಲ್ತು ಏನು ಮಾಡೋದೈತಿ ಅಂತ ಹೊಚ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಏನು ಮಾಡಿ ಏನು ಮಾಡೋದೈತಿ ಅಂತಾನೆ. ಹೊಲಕ್ಕೆ ಹೋದ್ರೆ ಅದು ಹೊಲ ಹಣ್ಣು ಕೊಡ್ತದೆ. ದುಡಿತಾ ಇರಬೇಕು ಮನುಷ್ಯ. ಇದು ಒಂದು ಅಂಶ ನಮ್ಮ ಬದುಕಿನಲ್ಲಿ ಮಹತ್ವದಾದದ್ದು. ಒಬ್ಬ ಹೆಣ್ಮಗಳು ಆಗಿ ಹೋದಳು, ಆಕೆ ಅಮೇರಿಕದವಳು. ಈ ಒಲಿಂಪಿಕ್ಸ್ದಲ್ಲಿ ಭಾಳ ದೊಡ್ಡ ಹೆಸರು ಆಕೆದು. ವಿಲ್ಮಾ ರುಡಾಲ್ಫ್ ಅಂತ ಆಕೆ ಹೆಸರು, ಭಾಳ ವಿಶೇಷದ. ಆಕೆ 3 ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಾಳ, ಬಂಗಾರದ ಪದಕಗಳನ್ನು ಆಟದೊಳಗೆ. ನಾವು ಅನ್ಬೋದು ಅವೇನು ಗೋಲ್ಡ್ ಮೆಡಲ ಯಾರು ತೆಗೆದುಕೊಂಡಿರ್ಬೋದು ಅಂತ ಅನಿಸ್ಬಹುದು, ಆದರೆ ಅಷ್ಟು ಸುಲಭ ಇಲ್ಲ ಅವು. ಒಟ್ಟು ಭಾರತೀಯರು ನಾವು ಎಲ್ಲರೂ 140 ಕೋಟಿ ಮೇಲೆ ಅದೀವಲ್ಲ. ಈಗ ನಾವು ಎಲ್ಲರೂ ಕೂಡಿ ನಮ್ಮ ಭಾರತ ದೇಶದ ಗೋಲ್ಡ್ ಮೆಡಲ್ಗಳ ಬರೀ 10 ಅದಾವೆ. 10 ಗೋಲ್ಡ್ ಮೆಡಲ್. ಆಕೆ ಒಬ್ಬಕ್ಕಿನೇ 3 ಗೋಲ್ಡ್ ಮೆಡಲ್ ತೊಗೊಂಡಾಳ. ನೋಡ್ರಿ ಹೇಗಿರಬೇಕು. ಆದರೆ ಆಕೆ ಸಾಹಸ ಎಂಥದಂದ್ರೆ
ಆಕೆ 1940ರಲ್ಲಿ ಹುಟ್ಟಿದಳು. ಅವ್ರ ತಂದೆಗೆ 2 ಹೆಂಡರು ಮತ್ತು 22 ಜನ ಮಕ್ಕಳು. ಈಕೆ 20ನೇಯವಳು. ಹುಟ್ಟಿದ ನಂತರ ಆಕೆಗೆ ಪ್ಯಾರಲಿಸಿಸ್ದಂಗೆ ಒಂದು ರೋಗ, ಅದು ಪೂರ್ತಿ ಹಾಸಿಗೆಯನ್ನೇ ಹಿಡಿದು ಏಳಲಿಕ್ಕಾಗ್ತಿರಲಿಲ್ಲ. ಅವ್ರ ತಂದೆ ಸಹಾಯ ತೆಗೆದುಕೊಂಡು ಇನ್ನೊಬ್ಬರು ಸಹಾಯ ತೆಗೆದುಕೊಂಡು ಹಾಸಿಗೆ ಮೇಲಿಂದ ಎದ್ದು ಕೂಡ್ತಿದ್ದಳು. ಈಕೆ ನಿನ್ನ ಜೀವನದಾಗ ನಡೆಯುವುದಿಲ್ಲನೇ ಅಂತಿದ್ದರು. 12 ವರ್ಷದ ಹುಟ್ಟಿದ ಬಳಿಕ 12 ವರ್ಷಕ್ಕೆ ಆಕೆಗೆ ನಡಿಲಿಕ್ಕೆ ಬಂತು. ಅಲ್ಲಿ ತನಕ ಇಲ್ಲ. 1940ರೊಳಗೆ ಹುಟ್ಟಿದಳು. 12 ವರ್ಷ ತನಕ ಹಾಸಿಗೆ ಅದೇ ಬರೀ ನಡೆಯುವುದು ಅಷ್ಟೇ ಕೆಲಸ. ಮುಂದೆ ಓಡುವುದು, ಸ್ವಲ್ಪ ಶಾಲೆಯಲ್ಲಿ ಓಡುವುದು ಶುರು ಮಾಡಿದಳು. 1940ರಲ್ಲಿ ಒಲಿಂಪಿಕ್ಸ್ ಆಟ ನಡೀತು. ಅಂದರೆ ಆಕೆಗೆ ಅವಾಗ 20 ವರ್ಷ. 1960ರಲ್ಲಿ ಆ ಒಲಿಂಪಿಕ್ಸ್ದಲ್ಲಿ ಒಂದೇ ದಿವಸದಾಗ 3 ಗೋಲ್ಡ್ ಮೆಡಲ. 100 ಮೀಟ್ರ್ ಓಟದಲ್ಲಿ 1 ನಂಬರ್, 200 ಮೀಟರ್ ಓಟದಲ್ಲಿನೂ 1 ನಂಬರ್, 400 ಮೀಟರ್ ರಿಲೇದಲ್ಲಿ 1 ನಂಬರು. 3 ಒಂದೇ ದಿವಸ ಆಟ ನಡೆದದ ಇತಿಹಾಸದಲ್ಲಿ. ಅದು ಇವತ್ತೊಂದು ನಾಳೆ ಒಂದು ವಾರ ಬಿಟ್ಟಂತ ಹೀಗಲ್ಲ, ಆವತ್ತೇ ಎಲ್ಲ. ನೋಡ್ರಿ ಆಕೆ ಹೆಣ್ಮಗಳದ್ದು ಎಷ್ಟು ಜಿದ್ದಿರಬೇಕು. ಶರೀರದಲ್ಲಿ ಪಾರ್ಶ್ವವಾಯು ಆದರೂ ಆಕೆ ಹಿಂಜರಿಯಲಿಲ್ಲ. ಅದು ಒಂದು ರೀತಿಯ ಛಲ ಅಂತ ಕರೀತಾರೆ. ಸಾಹಸ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ ಇದಕ್ಕೆ ಸಾಹಸ ಅಂತೀವಿ. ನಮ್ಮಲ್ಲಿ ಒಬ್ಬ ಸಣ್ಣ ಬಾಲಕಿ ಅದಾಳ. ಆಕೆಗೆ ಹೋದ ವರ್ಷ ಅರ್ಜುನ ಪ್ರಶಸ್ತಿ ಸಿಕ್ತು. ಶೀತಲಾದೇವಿ ಅಂತ ಆಕೆ ಹೆಸರು. ಪ್ಯಾರಾ ಒಲಿಂಪಿಕ್ಸ್ದೊಳಗೆ ಆಕೆಗೆ ಕಂಚು ಸಿಕ್ಕದ. ಅರ್ಜುನ ಪ್ರಶಸ್ತಿಯನ್ನು ಕೊಟ್ಟರು ಮೊನ್ನೆ ದ್ರೌಪದಿ ಮುರ್ಮು ಅವರಿಗೆ, ರಾಷ್ಟ್ರಪತಿಯವರು. ಆಕೆದು ಏನು ವಿಶೇಷತೆ ಅಂದರೆ 2 ಕೈನೇ ಇಲ್ಲ, ಮುಂಗೈವರೆಗೆ ಕೈನೇ ಇಲ್ಲ. ಆಕೆ ಬಡತನದಲ್ಲಿ ಬೆಳೆದವಳು. ಕಾಲಿನಿಂದ ಬಿಲ್ಲು ವಿದ್ಯೆ ಕಲಿಬೇಕಂತ ಪ್ರಯತ್ನ ಮಾಡಿದಳು. ಆದರೆ ಆಕೆಗೆ ಕಲಿಸೋರು ಯಾರೂ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ಕಾಲಿನಿಂದ ಯಾರೂ ಮಾಡಿಲ್ಲ. ಎಲ್ಲರೂ ಕೈಯಿಂದ ಬಿಲ್ಲು ವಿದ್ಯೆ ಮಾಡೋರಿಗೆ ಕೋಚ್ ಅದಾರ. ಈಕೆಗೆ ಯಾರೂ ಕೋಚ್ ಇಲ್ಲ. ಹಣ ಖರ್ಚು ಮಾಡಿ ಏನರ ಮಾಡೋಣಂದ್ರೆ ಹಣ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾ ನಟರು, ಉದ್ಯಮದಾರ ಕಡೆಯಿಂದ ಹಣ ಪಡೆದುಕೊಂಡು ಅಭ್ಯಾಸ ಮಾಡಿ ಕಾಲಿನಿಂದ ಬಿಲ್ಲು ವಿದ್ಯೆಯನ್ನು ಕಲಿತಳು. ಆಕೆಗೆ ಗ್ರೌಂಡು ಇರಲಿಲ್ಲ ಕಲೀಲಿಕ್ಕೆ, ಮತ್ತು ಎಲ್ಲ ಅನುಕೂಲತೆ ಇರಲಿಲ್ಲ. ಎಲ್ಲಿ ಕಲಿತಿದ್ದಳು ಅಂದರೆ ಏಕಲವ್ಯನಂಗೆ ಕಾಲಾಗ ಬಿಲ್ಲು ಹಿಡಿದು ಬಾಣ ಹಿಡಿದು ಗಿಡಕ್ಕೆ ಬಾಣ ಹೊಡೆಯೋದು. ಗಿಡಕ್ಕೆ ಬಾಣ ಹೊಡೆದು ಬಿಲ್ಲು ವಿದ್ಯೆಯನ್ನು ಕಲಿತಳು. ಆರ್ಚರಿ ವಿದ್ಯೆಯಲ್ಲಿ ಆಕೆಗೆ ಅರ್ಜುನ ಪ್ರಶಸ್ತಿ ಸಿಕ್ತು. ನೋಡ್ರಿ ಹೇಗಿರ್ಬೇಕು ಹೆಣ್ಮಗಳು. ಅದು ಮಾಡುವವ್ರದ್ದೊಂದು ಸಾಹಸ. ಹಾಗೆ ನಮಗೆ ಏನೇನು ಕೆಲಸಗಳು ಸಿಗ್ತಾವ, ನಾವು ಅದನ್ನು ಮಾಡಬೇಕು. ನಮ್ಮಲ್ಲಿ ಎಲ್ಲ ಎಷ್ಟು ಜನ ಯುವಕರದಾರಂತ ಹೇಳ್ತಾರೆ. ಭಾಳ ಜನ ಚಲೋ ಯುವಕರದಾರ. ಅದರೊಳಗೆ ಇನ್ನೇನು ಕೆಲವರು ಎಲ್ಲ ಯುವಕರದಾರಲ್ಲ, ಅವರಿಗೆ ಮೊಬೈಲ್ ಬ್ಯಾಲೆನ್ಸ್ ಯಾರು ಹಾಕಿಸ್ಬೇಕಂದ್ರೆ ಅವ್ರ ಅವ್ವ ಅಪ್ಪ, ವೃದ್ಧ ಅವ್ವ ಅಪ್ಪ ದುಡ್ದ ಇವ್ರ ಮೊಬೈಲ್ ಕರೆನ್ಸಿ ಹಾಕಬೇಕು. ಅವ್ರ ಯುವಕರು. ಅವರು ತಾಯಿ ತಂದೆಗಳ ಹಳ್ಳ್ಯಾಗ ದುಡಿತಾರೆ, ಇವ್ರು ಕೆಲಸ ಇಲ್ಲಂತ ತಿರುಗಾಡ್ತಿರ್ತಾರೆ. ನೋಡ್ರಿ ಹೇಗಿರಬೇಕು. ಮತ್ತು ಅದರೊಳಗೆ ಎಲ್ಲ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಎಲ್ಲರೂ ಪುಕ್ಕಟ್ಟೆ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ. ಅದು ಏನು ಮಾಡ್ತೈತಿ, ನಮ್ಮ ಮನಸ್ಸಿನೊಳಗೆ ಕೀಳರಿಮೆಯನ್ನು ಉಂಟು ಮಾಡ್ತದೆ. ಯಾಕಪ್ಪ ನಾವು ಯಾಕೆ ಪುಕ್ಕಟ್ಟೆ ತೊಗೋಬೇಕು? ಒಂದು ನಮ್ಮ ಮನಸ್ಸಿನಲ್ಲಿ ಕೀಳರಿಮೆ ಬಂತು, ಆನಂತರ ದುಡಿಲಾರದ ಶರೀರದಲ್ಲಿ ಶಕ್ತಿನೂ ಹೋಯಿತು. ಅದನ್ನೇ ಅವರು ನಮ್ಮ ವಸ್ತುಗಳಿಗೆ ಬೆಲೆ ಕೊಟ್ಟಿದ್ರಂದ್ರೆ
ಅಥವಾ ನಾವು ದುಡಿದದ್ದು ಕೆಲಸಕ್ಕೇ ಪಗಾರ ಹೆಚ್ಚು ಕೊಟ್ಟಿದ್ರಂದ್ರೆ ನಾವು ದುಡಿದು ತೊಗೊಂಡಿವಿ ಅನ್ನುವಂಥ ಹೆಮ್ಮೆ ಇರ್ತದೆ. ಪುಕ್ಕಟೆ ಯಾಕೆ ಬೇಕು ನಮಗೆ? ಈಗ ಆಸ್ಪತ್ರೆಗೆ ಹೋದೆವು, ಫ್ರೀ ಹಾಸ್ಪಿಟಲ್ ಖರ್ಚು. ಮತ್ತೆಲ್ಲೋ ಬಸ್ಸಿಗೆ ಹೋದೆವು, ಪುಕ್ಕಟ. ಯಾಕೆ ಪುಕ್ಕಟ? ನಾವೇ ಖರ್ಚು ಮಾಡಿ ತಿರುಗಾಡ್ತೀವಲ್ಲ. ನಮಗೆ ಶ್ರೀಶೈಲಕ್ಕೆ ಹೋಗೋದಿತ್ತು, ತಿರುಪತಿಗೆ ಹೋಗೋದಿತ್ತು, ಮತ್ತೆಲ್ಲೋ ಬಸ್ಸಿಗೆ ಹೋಗೋದಿತ್ತು. ಅಂದರೆ ಏನು ಇವರು ಕೊಟ್ಟಾಗನೇ ನಾವು ಅಲ್ಲಿ ದರ್ಶನಕ್ಕೆ ಹೋಗೋವ್ರದ್ದು ಏನಿಲ್ಲ. ಇಲ್ಲ, ಇವ್ರಿಗೆ ಈಗ ಅನುಕೂಲತೆ ಆಯಿತು, ಪಾಪ ಎಂದೂ ಹೋಗಿಲ್ಲ ಇವರು, ಅದಕ್ಕೆ ಇವ್ರಿಗೆ ಇಷ್ಟೆಲ್ಲ ಈಗ ಖರ್ಚು ಮಾಡಿ ಕಳ್ಸಾಕತ್ತೀವಿ ಅಂತ ಹೇಳಿದ್ರೆ ಏನು ಇವ್ರು ಬಂದಾಗನೇ ಹೋಗ್ಯಾರನ ಎಲ್ಲರೂ? ಅಲ್ಲಿ ಮೈಸೂರು ಯಾರೂ ನೋಡಿಲ್ಲ ಇಲ್ಲಿವರೆಗೆ? ಯಾರೂ ಬಸ್ಸಿಗೆ ತಿರುಗಾಡಿಲ್ಲ ಏನು ಇಲ್ಲಿವರೆಗೆ? ಟ್ರೇನಕ್ಕೆ ಹೋಗಿಲ್ಲ ಏನು ಯಾರು? ಆದ್ದರಿಂದ ಇದು ಚಲೋ ಅಲ್ಲ. ನಾವು ಕೆಲಸ ಮಾಡಿದಕ್ಕೆ ಫಲ ಕೊಡಬೇಕು, ಅವನನ್ನು ಪ್ರೋತ್ಸಾಹಿಸಬೇಕು. ಅಂಥ ಕೆಲಸಗಾರರ ಸಂಖ್ಯೆ ಹೆಚ್ಚಾಗ್ತದೆ, ದುಡಿಯೋರ ಸಂಖ್ಯೆ ಹೆಚ್ಚಾಗ್ತದೆ. ಬೇಡುವವ್ರ ಸಂಖ್ಯೆ ಹೆಚ್ಚಾಗಬಾರ್ದು, ದುಡಿಯೋರ ಸಂಖ್ಯೆ ಹೆಚ್ಚಾಗಬೇಕು. ಆ ಮನಸ್ಥಿತಿ ಭಾವ ಮನುಷ್ಯನಲ್ಲಿ ಬರಬೇಕು. ರೈತರಿಗೆ ನಮಗೆ ತಿಂಗಳಿಗೆ 6,000, ವರ್ಷಕ್ಕೆ 6,000, 2,000 ಹೀಗೆ ಕೊಡುವುದಲ್ಲ. ನಾವು ದುಡಿದದ್ದು ಬೆಲೆಗೆ ವಸ್ತುವಿಗೆ ಬೆಲೆ ಕೊಡೋದು, ಅದನ್ನಿನ್ನು ಸ್ವಲ್ಪ ಹೆಚ್ಚಿಗೆ ರೊಕ್ಕ ಕೊಟ್ಟುಕೊಂಡು ತೊಳೋದು. ಸಲಕರಣೆಗಳು ಹತ್ತಿದ್ದು ಅಂದರೆ ಅದಕ್ಕೆ ಕಡಿಮೆ ಖರ್ಚು. ಆವಾಗ ಅವ ರೈತ ನಾನು ದುಡಿದದ್ದು ಪಾಯದು ಹೆಮ್ಮೆಯಿಂದ ಅದನ್ನು ನಾನು ಬಳಸ್ತೀನಿ ಅನ್ನುವಂಥ ಭಾವ ಅವನಲ್ಲಿ ಬರ್ತದೆ. ಇದು ಒಂದು ಕೆಲಸ. ನಾವು ದುಡಿತಾ ಇರಬೇಕು, ಒಳ್ಳೆಯದನ್ನು ಕೆಲಸ ಮಾಡೋದು. ಅದ್ರ ಜೊತೆಗೆ ಇದು ಒಳ್ಳೆಯ ಕೆಲಸ ಏನದಲ್ಲ ಅದು ಬಹಳ ಮುಖ್ಯ. ಕೆಟ್ಟ ಕೆಲಸ ಮಾಡೋದಲ್ಲ, ಕೆಟ್ಟ ಕೆಲಸ ಮಾಡುವುದಲ್ಲ. ನಾವು ಕೆಲಸ ಮಾಡುವುದಂತ ತಿಳಿದು ನಮ್ಮ ಮನಸ್ಸಿಗೆ ಬಂದಂಥದ್ದು ಮಾಡುವುದಲ್ಲ. ಈ ದೇವನ ಸಂಹಿತೆ ಸಂವಿಧಾನ ಭಾಳ ಕಠೋರ ಆದ. ಅದು ಎಲ್ಲರನ್ನ ದಂಡಿಸ್ತದೆ, ಯಾರನ್ನೂ ಬಿಡುವುದಿಲ್ಲ. ನಾವೆಲ್ಲರೂ ಅಂತಿರ್ತೀವಿ ನಾವು ಕೆಟ್ಟದ್ದನ್ನೇ ಏನೂ ಮಾಡಿಲ್ಲರಿ, ಭಾಳ ಒಳ್ಳೆಯದು ಮಾಡ್ತೀವಿ, ಆದರೂ ಸಹಿತ ನಮಗೆ ತೊಂದರೆಗಳು ಬರ್ತಾವ, ಕಾಡ್ತದ, ಯಾಕೆ ಅಂತೀವಿ. ಇದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಒಂದಂತೂ ನಿಶ್ಚಿತ ಅದ, ಏನು ಅಂದ್ರೆ ನಾವು ಏನು ಬಿತ್ತುತ್ತೀವಿ ಅದನ್ನು ಬೆಳಿತೀವಿ. ಗೋಧಿ ಬಿತ್ತಿದ್ವಿ ಅಂದರೆ ಗೋಧಿನೇ ಬೆಳಿಬೇಕು, ಜೋಳ ಬಿತ್ತಿದ್ವಿ ಅಂದರೆ ಜೋಳನೇ ಬೆಳಿಬೇಕು. ಗೋಧಿ ಬಿತ್ತಿ ಜೋಳ ಬಂತು ಅಂತ ಹೇಳೋಕ್ಕಾಗಂಗಿಲ್ಲ, ಜೋಳ ಬಿತ್ತಿ ಗೋಧಿ ಬಂದತಿ ಅಂತ ಯಾರೂ ಹೇಳಿಲ್ಲ. ಆದ್ದರಿಂದ ಏನೇ ಕಾರಣ ಇರಬಹುದು, ಅದಕ್ಕೆ ಏನು ಅನೇಕ ಕಾರಣಗಳಿರಬಹುದು. ನಾವು ಮಾತ್ರ ಈಗ ಚಲೋ ಕೆಲಸ ಮಾಡ್ತಾನೆ ಇರಬೇಕು. ನಮಗೆ ಹಾನಿ ಆಗ್ತದ ಅಂಥೇಳಿ ಕೆಟ್ಟ ಕೆಲಸ ಮಾಡೋದಲ್ಲ. ನೋಡ್ರಿ, ಈಗ ದೇವರ ಸಂವಿಧಾನ ಮತ್ತು ಈ ಮನುಷ್ಯನ ಸಂವಿಧಾನ ಭಾಳ ಅದು ಕಠೋರ ಇರ್ತದೆ. ನಿಮಗೆ ಉದಾಹರಣೆ, ಸ್ವಾಮಿಗಳೇ ಇರಲಿ ಅಥವಾ ಸಮಾಜದಲ್ಲಿ ಎಂಥ ಪ್ರಭಾವಿನೇ ಇರಲಿ, ತಪ್ಪು ಮಾಡಿದ್ರಂದ್ರೆ ಶಿಕ್ಷೆ ಆಗಲೇಬೇಕಲ್ಲ. ಈಗ ದರ್ಶನ್ ಅನ್ನೋರೊಬ್ಬರು ಜೈಲ್ದಾಗ ಅದಾರ ನೋಡ್ರಿ. ಅವ್ರೇನೋ ಒಂದು ತಪ್ಪು ಮಾಡ್ಯಾರ ಅಂತ ಇಟ್ಕೊಳ್ಳೋಣ, ಅವರ ಪ್ರಭಾವ ಎಷ್ಟು, ಹಣ ಏನೂ ಕೊರತಿಲ್ಲ ಅವರಿಗೆ. ರಾಜಕಾರಣಿಗಳು ಅವ್ರ ಪ್ರಚಾರಕ್ಕಾಗಿ ಇವ್ರನ್ನ ಕರೆಸ್ಕೊಳ್ತಿದ್ರು. ಈಗ ಎಲ್ಲರದು ಅಪೇಕ್ಷೆ ಐತಿ ಅವರು ಒಳಗಿರಬಾರ್ದು ಅಂತ, ಆದರೂ ಒಳಗದಾರ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅದು ಬಿಡುವುದಿಲ್ಲ. ಇನ್ನು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಇಟ್ಟು ಕಠೋರ ಇರಬೇಕಾದ್ರೆ, ಇಂಥ ಪ್ರಭಾವಿ ಮನುಷ್ಯನನ್ನೇ ಅದು ಒಳಗಿಡಬೇಕಾದ್ರೆ ದೇವರ ಸಂವಿಧಾನ ಅದು ಎಷ್ಟು ಕಠೋರವಾಗಿರಬೇಕು. ಇನ್ನೂ ಇಲ್ಲಿ ವಸೀಲಿ ನಡೀತದೆ. ನಮ್ಮಂಥವ್ರು ಸ್ವಾಮಿಗಳು ವಸೀಲಿ ಹೇಳಿ ಹೊರಗೆ ಬರ್ತಾರೆ, ರೊಕ್ಕ ಕೊಟ್ಟು ಹೊರಗೆ ಬರ್ತಾರೆ. ಆದರೆ ಆ ದೇವನ ಸಂವಿಧಾನದಿಂದ ಯಾರೂ ಹೊರಗೆ ಬರುವುದಿಲ್ಲ. ಅದು ಎಲ್ಲರಿಗೂ ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಅದು ನಮ್ಮ ಫಲ ನಿರ್ಧಾರ ಆಗೋದು ಭಾಳ ಸೂಕ್ಷ್ಮ ಐತಿ. ಅದು ಭಾಳ ಸೂಕ್ಷ್ಮ ಅದ. ಅದು ಅಷ್ಟು ಹಿಂಗೆ ಐತಿ ಅಂತ ನಿರ್ಧಾರ ಹೇಳೋದು ಭಾಳ ಕಷ್ಟ ಅದು.
ಒಬ್ಬ ಅಜ್ಜಿ ಇರುವೆಗಳಿಗೆ ಸ್ವಲ್ಪ ಏನರೆ ಹಾಕೋಣಂತ ಸಕ್ರೆ ಹಾಕ್ತಿದ್ದಳು. ಅವೆಲ್ಲ ಇರುವೆ ಬಂದು ಸಕ್ರೆ ತಿಂತಿದ್ದು. ಆ ದಾರಿಯಿಂದ ನಡ್ಕೊತ ಹೋಗುವಂಥ ಮನುಷ್ಯ ಆತ ಇರುವೆಗಳನ್ನು ತುಳಿದ, ಎಲ್ಲ ಇರುವೆಗಳು ಸತ್ತು. ಈಗ ಇರುವೆ ಕೊಂದದ್ದು ಪಾಪ ಬಂತಲ್ಲ, ಇದು ಯಾರಿಗೆ ಕೊಡಬೇಕು? ಅಜ್ಜಿಗೆ ಏನು ಅವ್ರಿಗೆ ತುಳಿದವ್ರಿಗೆ? ಅವರು ದಾರಿಯಿಂದ ಹೊಂಟಾರ, ಅವ್ರದ್ದು ದಾರಿ ಅದು ಹೋಗುವುದು. ಇವು ದಾರಿಯಲ್ಲಿ ಹೋಗಬಾರ್ದು ಇರುವೆಗಳು. ಇನ್ನು ಅಜ್ಜಿ ಪಾಪ ಹಾಕಿ ಸಕ್ಕರೆ ಹಾಕ್ಯಾಳ, ಚಲೋ ಆಗಲಿ ಅಂತೆ ಸಕ್ಕರೆ ಹಾಕ್ಯಾಳ. ಯಾರಿಗಿದ್ರ ಫಲ ಕೊಡಬೇಕು? ಅದೂ ಭಾಳ ಸೂಕ್ಷ್ಮ ಅದ. ಅದಕ್ಕೆ ಒಂದು ಕತೆ ಹೇಳ್ತಾರೆ. ಒಬ್ಬ ಸಾಧು ಇದ್ದ. ಹೀಗೆ ಒಂದು ಮನೆಗೆ ಭಿಕ್ಷಾಕ್ ಹೋದ. ಅಲ್ಲಿ ಒಬ್ಬ ಸಣ್ಣ ಹೆಣ್ಣುಮಗಳು. ಮನೆಯೊಳಗೆ ಏನೂ ಇರಲಿಲ್ಲ, ಸಾಧುಗೆ ಏನು ಕೊಡಬೇಕು ಅಂತ ಏನೂ ಇರಲಿಲ್ಲ. ಆಕೆ ಯೋಚಿಸಿದಳು, ಸಾಧುಗಳು ಬಂದಾರ, ಹಂಗೆ ಹೆಂಗೆ ಕಳಿಸೋದು? ಚಹಾರೆ ಮಾಡೋನು, ಅದಕ್ಕೆ ಹಾಲು ತರೋನು ಅಂಥೇಳಿ ಅಲ್ಲೇ ಸಮೀಪದಾಗ ಒಬ್ಬ ಕುರಿ ಬಿಟ್ಟಿದ್ದ. ಈಕೆ ಹಾಲು ತರ್ಲಿಕ್ಕೆ ಹೋದಳು. ಅವನಿಗೊಂದಿಷ್ಟು ಹಾಲು ಕೊಡು ಅಂತ ಕೇಳ್ಕೊಂಡ್ಲು. ಅವನು ಕುರಿ ಕಾಯುವ ಹಾಲು ಕೊಟ್ಟ. ಅದನ್ನು ಗಡಿಗ್ಯಾಗ ಹಾಕ್ಕೊಂಡು ತೊಗೊಂಡು ಬರ್ತಿದ್ದಳು ಮನೆಗೆ. ಮ್ಯಾಲೊಂದು ಹದ್ದು ಹೊಂಟಿತ್ತು. ಆ ಹದ್ದ ಬಾಯೊಳಗೊಂದು ಹಾವು ಹಿಡ್ದಿತ್ತು. ಆ ಹಾವಿನ ವಿಷ ಕೆಳಗೆ ಬೀಳ್ತಿತ್ತಲ್ಲ, ಅದು ಈ ಗಡಿಗ್ಯಾಗ ಬಿತ್ತು. ಆಕೆ ಹಾಗೆ ಹಾಲು ತಂದು ಚಹಾ ಮಾಡಿ ಚಹಾದಾಗ ಹಾಲು ಹಾಕಿ ಸಾಧುಗೆ ಕೊಟ್ಲು. ಅದು ವಿಷ ಇತ್ತು, ಸಾಧು ಸತ್ತ. ಊರಾಗೆಲ್ಲ ಮಂದಿ ಬೈದರು, ಆ ಹೆಣ್ಮಗಳಿಗೆ ಬೈದರು, ಸಾಧುಗೆ ಬೈದರು, ಇವರೆಲ್ಲ ಬೈದು ಮುಗಿಸಿದರು. ಆದರೆ ಇನ್ನು ಶಿಕ್ಷೆ ಆಗಬೇಕಲ್ಲ ಅಲ್ಲಿ. ಈ ಸಾಧುನ ಕೊಂದು ಪಾಪ ಯಾರಿಗೆ ಕೊಡುವುದು ಅಂತ ಚರ್ಚೆ ನಡೀತು. ಆ ಹೆಣ್ಮಗಳಿಗೆ ಕರೆಸಿದ್ರು ಮ್ಯಾಲ, ನೀನು ಸಾಧುನ ಹತ್ಯೆ ಮಾಡ್ಯದಿ, ಆ ಪಾಪ ನಿನಗೆ ಬರ್ತೈತಿ ಅಂತ. ಆಕೆ ಹೇಳಿದ್ರು, ನಾ ಏನು ತಪ್ಪು ಮಾಡೇನಿ? ನಮ್ಮ ಮನೆಗೆ ಅವ್ರು ಬಂದರು, ಏನೂ ಕೊಡ್ಲಾರ್ದ ಹಂಗೆ ಕಳಿಸೋದು ಹೆಂಗಂತ ನಾ ಚಹಾ ಮಾಡಿ ಕೊಟ್ರೆ ನನಗೆ ಹೆಂಗೆ ಪಾಪ ಬರ್ತೈತಿ? ಹಾಲು ಕೊಟ್ಟವನು ದೋಷ ಇರಬೇಕು, ಕುರಿ ಕಾಯವನು ಅವನಿಗೆ ಕೊಡ್ರಿ ಅಂತ ಆಕೆ ಹೇಳಿದಳು. ಅವನಿಗೆ ಕರೆಸಿದರು. ಆತ ಹೇಳಿದ, ನಂದೇನು ದೋಷ ಅದ? ಆಕೆ ಕೇಳಿದಳು, ಹಾಲನ್ನ ಕೊಟ್ಟೆ. ಆ ಬಳಿಕ ಇದ್ರಾಗ ವಿಷ ಹಾಕಿದ ಹಾವಿಗೆ ಕರೆಸಿದರು. ಹಾವು ಹೇಳ್ತು, ನಂದು ವಿಷ ಇದ್ದದ್ದು ಸರಿ, ನಾನೇ ವಿಷ ಅದ್ರಾಗ ಹಾಕೇನಿ, ಆದರೆ ನಾ ಏನು ಹಾಕಬೇಕಂತ ಹಾಕಿಲ್ಲ. ಅದು ಹದ್ದು ತೊಗೊಂಡು ಹೊಂಟಿತ್ತು, ನನ್ನ ಮುಖ ಕೆಳಗಾಗಿತ್ತು, ವಿಷ ತಾನೇ ಬಿದ್ದದ, ನನಗೂ ಬರೋದಿಲ್ಲ ಅಂತದ ಹಾವ. ಆ ಬಳಿಕ ಹದ್ದಿಗೆ ಕರೆಸಿದರು. ಹದ್ದಿಗೆ ಕೇಳಿದ್ರು, ನೋಡಿ, ಇನ್ನು ಆ ಸಾಧುನ ಹತ್ಯೆ ಮಾಡಿದ ಪಾಪ ನೀ ತೊಗೋಬೇಕು. ಅದು ಹದ್ದಿ ಹೇಳಿತು, ನಂದೇನು ದೋಷ ಐತಿ? ಸೃಷ್ಟಿ ಒಳಗೆ ನಿಯಮನ ಹಿಂಗೈತಿ, ಹುಳುಗಳನ್ನು ಅದು ಹಿಡ್ಕೊಂಡು ಹೋಗ್ರಿ ಅಂತ ನಮಗೆ ಹೇಳ್ಯಾರ ದೇವರು. ನಾವು ಹಿಡ್ಕೊಂಡು ಹೊಂಟೀವಿ, ಅದ್ರ ಮುಖ ಏನು ಕೆಳಗಾಗೈತೋ ಮ್ಯಾಲಾಗೈತೋ ನಾ ಏನು ನೋಡಲಿ? ಏನು ಮುಖ ಹಿಂಗೆ ಇರಬೇಕು ಅಂತ ಹೇಳ್ಯಾರ? ಏನಿಲ್ಲ, ನಮ್ಮ ಆಹಾರನೇ ಅದು ಐತಿ, ಹಿಡ್ಕೊಂಡು ನಾವು ಹೊಂಟಿದ್ದೆ. ಅದಕ್ಕೆ ಅದ್ರ ವಿಷ ಬಿದ್ದರೆ ನಂದು ಹೆಂಗೆ ತಪ್ಪೈತಿ ಇದ್ರೊಳಗೆ, ನನಗೆ ಯಾಕೆ ಪಾಪ ಅಂತ ಅದು ಹದ್ದು ಜೋರಾಗಿ ಕೇಳಿತು. ಅವ್ರಿಗೆ ಪಾಪ ಕೊಡೋರಿಗೆ ಭಾಳ ಚಿಂತೆ ಆಯಿತು, ಯಾರಿಗೆ ಹಾಕೋದು ಇದನ್ನು, ಯಾರ ಅಕೌಂಟಿಗೆ ಹಾಕೋದು ಅಂತ. ಆವಾಗ ಅದ್ರಾಗ ಒಬ್ಬ ಹುಷಾರು ಮನುಷ್ಯ ಇದ್ದ. ಅವ ಹೇಳ್ದ, ತಡೀರಿ ಅಂದವ, ಇವ್ರಿಗೆ ಯಾರಿಗೆ ಹಾಕಕ್ಕೆ ಹೋಗಬೇಡ್ರಿ. ಆ ಊರಾಗ ಒಂದು 4-8 ಮಂದಿ ಕಟ್ಟಿ ಕೂತು ಮಾತಾಡೋರಿದ್ದರು. ಆಕೇನು ಹೆಣ್ಮಗಳು ಚಲೋ ಇದ್ದಳೇನು, ಸಾಧುಗರೆ ಬುದ್ಧಿ ಬರಬಾರ್ದೇನು ಅಂತ ಹೇಳಿ ಕಟ್ಟಿ ಮೇಲೆ ಕೂತು ಮಾತಾಡೋರಿದ್ದರು. ಅವರಿಗೆ ಆಡ್ಕೊಳ್ಳೋರು ಅಂತಾರೆ. ಅವರು ಖಾಲಿ ಇದ್ದರು, ಇದನ್ನೆಲ್ಲ ಪಾಪ ಅವ್ರ ಅಕೌಂಟಿಗೆ ಹಾಕಿಬಿಡ್ರಿ ಅಂತ ಹೇಳಿದ್ರು. ಅದಕ್ಕೆ ಹಳ್ಳ್ಯಾಗ ಏನು ಹೇಳ್ತಾರೆ, ಮಾಡಿದವ್ರ ಪಾಪ ನೋಡ್ರಿ, ನಿಮ್ಗೆ ಎಷ್ಟು ಚಂದ ಗೊತ್ತೈತಿ.
ಅವ್ರು ಮಾಡಿದವ್ರು ಮರ್ತು ಆರಾಮದಾರ. ನಾವು ನಮ್ಮ ತಲೆಯಾಗ ಹಾಕ್ಕೊಂಡು ನಮ್ಮ ತಲೆ ನಾವೇ ಕೆಡಿಸ್ಕೊಳ್ಳೋದು. ಅವ್ರು ಮಾಡಿದವ್ರು ತಣ್ಣಗದಾರ, ಯಾಕೆ ಅದನ್ನು ತೊಳೆದು? ಆದ್ದರಿಂದ ಅದು ಕರ್ಮ ಏನಂತ ನಿರ್ಧಾರ ಮಾಡೋದು ಭಾಳ ಕಷ್ಟ ಐತಿ. ನಾವು ನಮಗೆ ಅನಿಸ್ಬೇಕು ಇದು ಚಲೋ ಅದ ಅಂತಿಷ್ಟೇ, ಇದು ಒಳ್ಳೆಯ ಕೆಲಸ, ಇದು ಉದ್ದೇಶ ನಮ್ಮದು ಚಲೋ ಐತಿ. ಅದರದ್ದು ಮುಂದೆ ಏನು ಆಗ್ತೈತಿ ಅಂತ ನಾವು ಅದನ್ನು ಎಲ್ಲ ನಿರ್ಧಾರ ಈಗ ಮಾಡೋಕ್ಕಾಗಂಗಿಲ್ಲ. ಈಗ ನಮ್ಮ ಕೆಲಸ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದು. ಅಪ್ಪುಗಳು ಒಬ್ರದ್ದು ಸಂಗೀತಗಾರಂದು ಹೇಳ್ತಿದ್ರು. ಒಬ್ಬ ದೊಡ್ಡ ಸಂಗೀತಗಾರ ಇದ್ದಂತ ನೋಡ್ರಿ, ದೇವ ಕಾರ್ಯ ಮನುಷ್ಯನ ಕಾರ್ಯಗಳು ಹೆಂಗಿರ್ತಾವೆ ಅನ್ನೋದಕ್ಕೆ ಹೇಳ್ತಿದ್ರು. ಆತ ಹಾಡ ಹಾಡಿದ್ರೆ ಸಾವಿರ ಸಾವಿರ ಲಕ್ಷ ಲಕ್ಷ ಜನ ಕಿವಿ ಕೊಟ್ಟು ಕೇಳ್ತಿದ್ರು. ಅವನಿಗೆ ಸಂಪತ್ತಿನ ಕೊರತೆಯೂ ಯಾವುದೂ ಇರಲಿಲ್ಲ. ಒಂದು ಸಲ ಹೀಗೆ ಬಜಾರಕ್ಕೆ ಹೋಗಿದ್ದ. ಅಲ್ಲಿ ಒಬ್ಬ ಹುಡುಗ ಭಿಕ್ಷಾ ಬೇಡ್ತಿದ್ದ, ಸಣ್ಣ ಹುಡುಗ. ಪಾಪ ಅವನು ನೋಡಿದ್ರೆ ಇವೇನು ಭಿಕ್ಷುಕ ಅಲ್ಲ, ಆದರೂ ಭಿಕ್ಷಾ ಬೇಡಕತ್ಯಾನ, ಯಾಕೆ ಕೇಳ್ತಿರ್ಬೇಕು ಅಂತ ಇವ್ರಿಗೆ ಕುತೂಹಲ ಬಂತು. ಆ ಹುಡುಗನಿಗೆ ಕರೆಸಿದ್ರು. ಕೇಳಿದ್ರು, ಏನಾಗೈತಿ, ಭಿಕ್ಷಾ ಯಾಕೆ ಕೇಳ್ತಿ, ಇಷ್ಟು ಚಲೋ ಹುಡುಗದದಿ ಅಂತ ಕೇಳಿದರು. ಅವನು ಹುಡುಗ ಹೇಳಿದ, ಏನಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಆಕೆ ಹಾಸಿಗೆ ಹಿಡ್ದಾಳ, ಆಕೆನೇ ನಮಗೆ ದುಡಿದು ಹಾಕ್ತಿದ್ದಳು. ಈಗ ಆಕೆನೇ ಹಾಸಿಗೆ ಹಿಡ್ದಾಳ, ಆಕೆಗೆ ಔಷಧ ಉಪಚಾರಕ್ಕೆ ರೊಕ್ಕಿಲ್ಲ. ನಾನು ಹೀಗೆ ಒಂದಿಷ್ಟು ಭಿಕ್ಷಾ ಬೇಡಿ ಏನು ಹಣ ಬರ್ತದ ಅದರಿಂದ ಔಷಧ ಕುಡಿಸ್ಬೇಕಂತ ಮಾಡೇನಿ ಅಂತಂದವ ಹುಡುಗ. ನೋಡ್ರಿ ಅವಂದು ಪಾಪ. ಅವಾಗ ಸಂಗೀತಗಾರನಿಗೂ ಭಾಳ ನೋವು ಅನಿಸ್ತು. ಆತ ಹಾಗಾದ್ರೆ ತಡಿ, ಒಂದು ಕೆಲಸ ಮಾಡೋಣ, ಅಲ್ಲೇ ಬಜಾರದಲ್ಲಿ ಅವೇನು ಆತ ವಾದ್ಯಗಳಿದ್ದು ತೆಗೆದುಕೊಂಡು ಹಾಡಲಿಕ್ಕೆ ಶುರು ಮಾಡಿದ. ಭಾಳ ದೊಡ್ಡ ಸಂಗೀತಗಾರ. ಎಲ್ಲ ಜನ ಎಲ್ಲ ಅವನ ಹಾಡುಗಳನ್ನು ಕೇಳಿದಂಥವರು ಹಿಂಗೆ ಬಜಾರ್ದಾಗ ಹಾಡಕತ್ತೇನಂದ್ರೆ ಭಾಳ ಸಂತೋಷ ಆಯಿತು. ಬಂದವರೆಲ್ಲ ರೊಕ್ಕ ಕೊಡುವವರು, ಅಲ್ಲಿ ರೊಕ್ಕ ಇಡುವವರು. ಆತ ಹೇಳಿದ, ನಿಮಗೆ ಯಾರ್ಯಾರು ಕೊಡ್ಬೇಕಂತ ಅನಿಸೈತಿ, ಎಲ್ಲರೂ ನಿಮಗೆ ಸಂತೋಷ ಆಯ್ತಂದ್ರೆ ಕೊಡ್ರಿ ಅಂತ ಹೇಳಿದ. ಎಲ್ಲರೂ ಬಂದವರು ಕೊಟ್ಟರು. ಅದು ರೊಕ್ಕದ್ದೊಂದು ಗಂಟಾಯಿತು. ಒಂದು ಅರ್ಧ ತಾಸು ಹಾಡಿದ್ದ ಅಷ್ಟೇ. ಆ ಬಳಿಕ ಎಲ್ಲ ರೊಕ್ಕ ಗಾಳಿ ಮಾಡಿ ಅದನ್ನೊಂದು ಗಂಟು ಕಟ್ಟಿ ಹುಡುಗನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ತಾಯಿ ಏನು ಹಾಸಿಗೆ ಮೇಲೆ ಮಲಗಿದ್ದಳು ಆಕೆಗೂ ಭೇಟಿಯಾಗಿ, ನೋಡು ಇದನ್ನು ತೆಗೆದುಕೋ, ಎಷ್ಟು ಹಣ ಅದ ಇದು, ನೀನು ನಿನಗೆ ಉಪಚಾರ ಮಾಡ್ಕೋ, ಔಷಧ ಉಪಚಾರ ಮಾಡು, ನಿನ್ನ ಮಗ ಭಿಕ್ಷಾ ಬೇಡಲಿಕ್ಕೆ ಬಂದಿದ್ದ, ಸುಮ್ಮನೆ ಅವನಿಗೆ ಅನುಕೂಲ ಆಗಲಿ ಅಂತ ಇದೊಂದು ಸಣ್ಣದೊಂದು ಕೆಲಸ ಮಾಡೇನಿ, ಇದೇನು ಭಾಳ ದೊಡ್ಡ ಕೆಲಸ ಅಲ್ಲ, ನಿನಗೆ ಸಹಾಯ ಆಗಲಿ ಅಂತ ಕೊಟ್ಟ. ನೋಡ್ರಿ, ಇದು ಎಂಥ ಕಾರ್ಯ ಅಂತ ಕರೀತಾರೆ. ಇಂಥವಕ್ಕನೇ ಸತ್ ಕಾರ್ಯಗಳು ಅಂತ ಕರೆಯೋದು. ಇವುಗಳಿಗೇ ದೇವ ಕಾರ್ಯ ಅಂತ ಕರೆಯೋದು. ಅವೇನು ತನ್ನ ಮನೆ ಹಣ ಖರ್ಚು ಮಾಡಲಿಲ್ಲ, ಅವನಲ್ಲಿ ಕಲೆ ಇತ್ತು, ಅದನ್ನು ಬರೀ ಒಂದು ಅರ್ಧ ತಾಸು ಬಳಸಿದ, ಅದರಿಂದ ಬಂದ ಹಣವನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದ. ಹಾಗೆ ನಮಗೆ ಏನೇನು ಕಾರ್ಯಗಳು ಬರ್ತಾವ, ಯಾವ್ಯಾವುದು ನಮಗೆ ಸಾಧ್ಯತೆ ಸಾಮರ್ಥ್ಯ ಇರ್ತದೆ, ಅದನ್ನು ಬಳಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋದು, ಇದು ಒಂದು ಬಹಳ ಮಹತ್ವದ್ದು. ನಮಗೆ ಯಾವಾಗ ಸಮಾಧಾನ ಸಿಗ್ತೈತಿ ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ. ಎಷ್ಟು ವರ್ಷಗಳವರೆಗೆ ನಾವು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ, ಜೀವೇಮ ಶರದ ಶತಂ, ಮತ್ತು 100 ವರ್ಷದವರೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೇ ಇರುವುದು. ಯಾವ ವಯಸ್ಸಿಗೆ ಅಂಥ ಕೆಲಸಗಳ ಒಗ್ಗತವ ಅಂಥ ಕೆಲಸ ಮಾಡೋದು. ಆದರೆ ನಮಗೆ ಕೊಟ್ಟಿರುವಂಥ ಆಯುಷ್ಯವನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು. ಒಂದು ಕ್ಷಣವೂ ಸಹಿತ ಅದರಲ್ಲಿ ವ್ಯರ್ಥ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ನಮಗೊಂದು ಕಂಠಿತ್ತು ಅಂದರೆ ಹಾಡಿ ಸಂತೋಷ ಪಡುವುದು, ಇಳಿದವ್ರನ್ನೂ ಸಂತೋಷ ಪಡಿಸೋದು. ಒಳ್ಳೆಯ ವಿಚಾರಗಳಿದ್ದು ಅಂದರೆ ಒಬ್ಬರಿಗೆ ಸಹಾಯ ಮಾಡೋದು. ನಮ್ಮಲ್ಲಿ ದೈಹಿಕ ಸಾಮರ್ಥ್ಯ ಇತ್ತು ಅಂದರೆ ಒಂದಿಷ್ಟು ಸೇವಾ ಮಾಡೋದು. ನೋಡ್ರಿ, ಇದೇ ಕಾರ್ಯ ಒಳ್ಳೆಯದು ಅಂತ. ಈಗೆಲ್ಲ ಇಲ್ಲಿ ಮಾಡ್ತಾರಲ್ಲ, ದಿನಾಲು ಇದನ್ನೆಲ್ಲ ಪರಿಸರವನ್ನು ಸ್ವಚ್ಛ ಮಾಡ್ತಾರೆ, ರಂಗವಲ್ಲಿ ಹಾಕ್ತಾರೆ,
ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ತಾರೆ. ಎದಕ್ಕಂತಂದರೆ ಸಂತೋಷಕ್ಕಾಗಿ. ಇದೇ ದೇವ ಕಾರ್ಯ ಇದು. ಇದರಿಂದ ಏನು ಸಿಗೋದಿಲ್ಲ, ಆದರೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಅವರು ಇದು ಯಾಕಪ್ಪ ನಮಗೆ, ಏನು ಮಾಡಿದ್ರೆ ಜನ ಏನು ಸುಮ್ಮಿರ್ತಾರೋ, ಏನು ಅಂತಾರೋ, ಏನು ಮಾಡ್ತಾರೋ, ನಮಗೆ ಯಾಕಿದ್ರ ಗೊಡವೆ ಅಂತ ಸುಮ್ಮಿದ್ರಂದ್ರೆ ಆಗ್ತಿರ್ಲಿಲ್ಲ. ಪರಿಶ್ರಮ ಮಾಡೋಣ. ಒಂದು ದಿವಸದಲ್ಲಿ 24 ತಾಸದಲ್ಲಿ 23 ತಾಸು ನಮಗಾಗಿ ಒಂದಿಷ್ಟು ಬಳಸೋಣ. 1 ತಾಸು ಸಮಾಜಕ್ಕಾಗಿ, ಎಲ್ಲರಿಗಾಗಿ ಸಂತೋಷ ಪಡಿಸೋದಕ್ಕಾಗಿ ಒಂದು ಕೆಲಸ ಮಾಡೋಣ ಅಂತ ಕೆಲಸ ಮಾಡೋದು. ಅದು ವೈಯಕ್ತಿಕವಾಗಿ ದುಡಿಯೋದು, ನೌಕರಿಯೋ ಉದ್ಯೋಗವೋ ವ್ಯಾಪಾರವೋ ಅದು. ಆದರೆ ಇದು ಸೇವಾ. ಇದಕ್ಕೆ ನೌಕರಿ ಅನ್ನೋದಿಲ್ಲ, ಇದು ಸೇವಾ. ಅದು ನೌಕರಿ, ಅದು ಉದ್ಯಮ. ಫಲ ಯಾವ ಕೊಡ್ತದಂದ್ರೆ ಎರಡೂ ಫಲ ಕೊಡ್ತಾವೆ. ಇದು ಸಂತೋಷವನ್ನು ಫಲ ಕೊಡ್ತದೆ. ಅದನ್ನು ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ. ಇದು ಇವತ್ತಿಂದ ಒಂದು ನಮಗೆ ಯಾವ್ಯಾವ ಕರ್ಮಗಳು ಕಾರ್ಯಗಳು ಸಾಧ್ಯ ಆಗ್ತಾವೋ ಅಂಥ ಕೆಲಸಗಳನ್ನು ಮಾಡೋಣ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.